ಮಮ್ಮಿ ಹಾ ಏನು ಮಾಡ್ಲತ್ತೀವಿ? ನಾ ತೋತಾಪುರಿ ಮಾವಿನಕಾಯಿದು ಹುಳಿ ರುಚಿ ತಟ್ ಮಾಡ್ಲಕತ್ತೀನಿ. ತೋತಾಪುರಿ ಮಾವಿನಕಾಯಿ ಅಂದ್ರೆ ಇದು ಎಷ್ಟದ? ಇದು ಒಂದು ಮಾವಿನಕಾಯಿ ಇದು ಪೂರಾ ಒಂದು ಮಾವಿನಕಾಯಿ ಅದು. ಹಾ ಹಾ ಇದು ಈಗ ಹೆರದ್ ಬಿಟ್ಟಿವಿ. ಓಕೆ. ಈಗ ಇದಕ್ಕೆ ಏನೇನ್ ಬೇಕು ಹೇಳಿ? ಇದಕ್ಕೆ ಏನೇನ್ ಬೇಕು ಮಾವಿನಕಾಯಿಗೆ ಮಾಡ್ಲಕ್ಕೆ ಏನೇನ್ ಬೇಕಂದ್ರೆ ಇದು ಮಾವಿನಕಾಯಿ, ಹಾ ಬೆಲ್ಲ, ಹಾ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಪಾನೆ ಹೊಡ್ಲಿಕ್ಕೆ ಕರಿಬೇವು ಮತ್ತು ಇದು ಲಿಂಬಿಕಾಯಿ ಬೇಕು ಒಂದು. ಅದಕ್ಕೆ ಮಸಾಲೆ ಏನ್ ಬೇಕಂದ್ರ 1 ಚಮಚ ಇಂಥ ಚಮಚಲಿ 1 ಚಮಚ ಜೀರಿಗೆ, 1 ಚಮಚ ಮೆಣಸ, 1 ಚಮಚ ಲವಂಗ, 1 ಚಮಚ ಮೆಣಸ, ಮತ್ತು ಇದು ಹವೇಜ 1 ಚಮಚ, ಮತ್ತು 1 ಚಮಚ ಸಾಸಿವೆ, ಮತ್ತು ಚೀಟ್ಕೆ ಹಿಂಗ 2 ಚೀಟ್ಕೆ ಹಿಂಗ, ಮತ್ತು ಅದಕ್ಕೆ ಉಪ್ಪ, ಖಾರ, ಅರಿಶಿನ, ಒಗ್ಗರ್ನೆಕ, ಸಾಸಿವೆ, ಜೀರಿಗೆ. ಈಗ ಇದು ಏನ್ ಹೇಳ್ತೀನಿ ಅಂದ್ರ ಒಂದ್ ಮಾವಿನಕಾಯಿ ಇತ್ತು ತೋತಾಪುರಿದು, ಅದು ಕಿಸ ತಗೊಂಡಿನಿ ಅಂದ್ರೆ ಹೆರದ್ ಬಿಟ್ಟು ತಗೊಂಡಿನಿ. ಅದು ಏನ್ ಮಾಡೀನಿ, ಒತ್ತಿ ಒಂದ್ ಬಟ್ಲ ತಗೊಂಡಿನಿ. ನಾನು ಫುಲ್ ಒತ್ತಿ ತಗೊಂಡಿನಿ. ಇದ್ರಾಗ ಸ್ವಲ್ಪ ನಿಮ್ಗೆ ಹುಳಿ ಬೇಕಾದ್ರ ಅವು ಜವಾರಿ ಮಾವಿನಕಾಯಿ ಸಿಗ್ತಾವಲ್ಲ, ಅದ್ರದ್ದು ಒಂದ್ ಸ್ವಲ್ಪ ಕಿಸಾಸಿ ಹಾಕ್ಬಹುದು, ಮಿಕ್ಸ್ ಮಾಡಬಹುದು. ಮತ್ತ ಅದು ಜರ ಹಾಕಿದ್ರಿ ಅಂದ್ರ ಫುಲ್ ಒಂದ್ ಬಟ್ಲ ಬೆಲ್ಲ ತಗೊಳೋದು. ಇದು ಜರ ಹುಳಿ ಇರಲ್ಲೊಂದು, ಇದಕ್ಕ ಸ್ವಲ್ಪ ಒಂದ್ ಬಟ್ಟಲ್ಕಿನ್ನ ಸ್ವಲ್ಪ ಕಮ್ಮ ಪೌನ್ ಬಟ್ಲ ಬೆಲ್ಲ ತಗೊಂಡಿನಿ. ಈಗ ನಾವ್ ಏನ್ ಮಾಡೋದು, ಮೊದಲ ಇವು ಎರಡಕ್ಕೆ ಸೇರಿಸಿ ಕುದ್ಲಾಕಿಡ ಕುದಿಸೋದು ಇದು. ಓಕೆ. ಈಗ ಇದು ಹಾಕ್ತೀನಿ, ಇದು ಬೆಲ್ಲ ಹಾಕ್ತೀನಿ, ಪೂರ್ತಿ ಬೆಲ್ಲ. ಈಗ ಇದು ಸ್ವಲ್ಪ ಎರಡು ಕಲ್ಸಾದು, ಕಲ್ಸಾದು. ಈ ಕಲೆನ ಏನಾಗ್ತದ ಬೆಲ್ಲ ಕರಗ್ತದೆ. ಈಗ ಸಣ್ಣ ಗ್ಯಾಸ್ ಇಟ್ಟು ಇದು ಗ್ಯಾಸ್ ಆನ್ ಮಾಡ್ತೀವಿ. ಇನ್ನು ಸಣ್ಣ ಇಟ್ಟು ಇದು ತಿರುಗಿಸೋದು. ಇದು ತಿಳಿ ಆಗತ್ತನ ನಾವೇನ್ ಮಾಡೋಣ, ಮಸಾಲೆ ಹುರ್ಕೊಳ್ಳೋಣ. ಇದು ತಿಳಿ ಆಗತ್ತನ ಮಸಾಲೆ ಹುರ್ಕೋಬೇಕು. ಇವೆಲ್ಲ ಸೇರಿ ಒಂದೇ ಸಲ ಹುರ್ಕೊಂಡು ಇದು ಎಲ್ಲ ಮಸಾಲೆ ಏನೋ ಮಿಕ್ಸ್ ಮಾಡೀನಿ. ಲವಂಗ, ಮೆಣಸ, ಜೀರಿಗೆ, ಎಲ್ಲ ಸಾಸಿವೆ, ಹವೇಜ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹುರ್ಕೊಳ್ತೀವಿ. ಈಗ ಹುರ್ಕೋತೀವಿ. ಓಕೆ. ಚಂದ ಹೊತ್ಲಾರ್ದಂಗ ಸ್ವಲ್ಪ ಕೆಂಪಾಗಬೇಕು. ಕಡಿಮೆ ಬೆಲ್ಲ ಕರಗ್ಲು ಸ್ವಲ್ಪ ಹುರ್ಕೊಳ್ಳೋದು, ಸ್ವಲ್ಪ ಹುರಿಯೋದು. ಸ್ವಲ್ಪ ಹಮೇಜ್ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಎಷ್ಟು ವಾಸ ಚಂದ ಬರ್ಲಾಗತ್ತದ ಜೀರಿಗೆ. ಈಗ ಸಾಕು ಮಾಡೋದು, ಸಾಕು ಮಾಡೋದು, ಆಫ್ ಮಾಡೋದು. ಓಕೆ. ಸೊ ಮಸಾಲ ಹುರಿದ್ವಿ. ಮಸಾಲ ಹುರಿದ್ವಿ. ಇದು ಇದನ್ನು ಕರಗ್ಲುಕತ್ತದ. ಅದು ಕರಗಲಿ. ಇದು ಕರಗನ ಸ್ವಲ್ಪ ಕುದಿಬೇಕು. ಇದು ಕುದಿಬೇಕು, ಬೆಲ್ಲದ ಇದ್ರಾಗೆ. ಇದು ಕುದಿಬೇಕು, ಬೆಲ್ಲಿನ ಕುದಿಬೇಕು ಸ್ವಲ್ಪ. ನೋಡಿ ಕುದಿಬೇಕಲ್ಲ, ಹಿಂಗ್ ನೋಡ್ರಿ ಈ ತರ ಕುದಿಬೇಕು. ಇದು ಇದು ಕುದಿಬೇಕು. ಇದು ಸ್ವಲ್ಪ ಅದು ಕುದಿಸಕ್ಕಿಂತ ಮುಂಚೆ ಹಸಿ ಕಾಣಿಸ್ತಿತ್ತಲ್ಲ ಮಾವಿನಕಾಯಿ, ಈಗ ಕಲರ್ ಚೇಂಜ್ ಆಗ್ಯದ. ಕಲರ್ ಚೇಂಜ್ ಮಾಡಿ ನಾವು ಗುಳಂಬ ಮಾಡಿದ್ವಿ ನೋಡಿ, ಹಂಗ ಕಲರ್ ಆಗ್ಯದ. ನೀವು ನೋಡ್ಬೋದು ಕಲರ್ ಚಂದ ಎಲ್ಲ ಕುದ್ದಿದೆ. ಈಗ ಏನ್ ಮಾಡೋದಂದ್ರೆ, ಈಗ ಏನ್ ಮಾಡೋದು, ಈಗ ಇದು ಹಸಿ ಶುಂಠಿ ಹಾಕೋದು. ಹಸಿ ಶುಂಠಿ ಹಾಕ್ದಿವಿ. ಬೆಳ್ಳುಳ್ಳಿ, ಈಗ ಹಸಿ ಶುಂಠಿ ಬೆಳ್ಳುಳ್ಳಿ ಹಾಕಿದ್ವಿ. ಓಕೆ. ಇನ್ನೊಂದು ಬೆಳ್ಳುಳ್ಳಿ, ಜರ ಬೆಳ್ಳುಳ್ಳಿ ಧಮ್ಮ 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 ಇದು ಮಾಡೋದು, ಜಜ್ಜದು, ಸಣ್ಣ ಕುಟ್ಟೋದಿಲ್ಲ. ಸ್ವಲ್ಪ ಹಿಂಗ್ ಹಾಕ್ತೀನಿ, ಸ್ವಲ್ಪ ಹಿಂಗ. ಓಕೆ. ಒಂದ್ ಥೋಡೆ ಒಗ್ಗರಣೆಗೆ ಹಾಕ್ತೀನಿ. ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಇದ್ರಾಗ ಈಗ ಏನ್ ಮಾಡೋದು, ಖಾರ ಹಾಕೋದು. ಖಾರ ನೋಡ್ಕೊಂಡು ಹಾಕ್ರಿ. ಖಾರ ಎಷ್ಟು ಬೇಕು ನೋಡಿ ಹಾಕೋದು. ಕಾಶ್ಮೀರಿ ಚಿಲ್ಲಿ ಪೌಡರ್ ಇತ್ತಂದ್ರೂ ಹಾಕ್ಬೇಕು, ಕಲರ್ ಚಂದ ಬರ್ತದ ಖಾರಿ. ನಾ ಇದು ಸಣ್ಣ ಚಮಚಲ್ಲಿ 1-4 ಚಮಚ ಹಾಕ್ದೆ. ಒಂದ್ ಸ್ವಲ್ಪ ಅರಿಶಿನ ಹಾಕ, ಸ್ವಲ್ಪ ಕಲರ್ ಬರಸ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು.
ತಕ್ಕದಲ್ಲ ಇದು ಒಂದು ಮಾವಿನಕಾಯಿ ಇತ್ತಲ್ಲ ಒಂದೆರಡು ಚಮಚ ಉಪ್ಪು ಹಾಕ್ದಲ್ಲ ಗ್ಯಾಸ್ ಆನ್ ಮಾಡು ನಾವು ಮಸಾಲೆ ಮಾಡ್ಕೊಳ್ಳೋಣ ಇದು ಒಂದು ಸಣ್ಣದು ನಾವು ಮಸಾಲೆ ಸೊ ಗ್ಯಾಸ್ ಸಣ್ಣ ಮಾಡ್ತೀನಿ ನಾನು ಸಣ್ಣೆ ಇದೆ ಈಗ ಮಸಾಲೆ ಮಿಕ್ಸಿ ಮಾಡ್ಕೊಳ್ಳೋಣ ಮಸಾಲೆ ಮಿಕ್ಸಿ ಮಾಡ್ಕೊಳ್ಳೋಣ ಡನ್ 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 ನೋಡ್ತೀನಿ ಸ್ವಲ್ಪ ಭಾಳ ಸಣ್ಣ ಆಗಬಾರ್ದು ಸ್ವಲ್ಪ ದಮ್ಮನೇ ಇರಬೇಕು ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಆಗಬೇಕು ಹಿಂಗಾಗಿ ತೋರಿಸು ಏನು ನೋಡ್ರಿ ಇಷ್ಟ ಸೌಕಾಸ್ ತೋರಿಸು ಏನು ಹಾಂ ಈಗ ಇದು ನಾವು 2 ಚಮಚ ಇದಕ್ಕೆ ಹಾಕಂ ಎಲ್ಲ ಹಾಕೋದಿಲ್ಲ 2 ಚಮಚ ಎಲ್ಲ ಬೇಕಿಲ್ಲಲ್ಲ ಎಲ್ಲ ಬೇಕಾಗಿಲ್ಲ ಓಕೆ ಓಕೆ ಇದೊಂದು 2 ಚಮಚ ಹಾಕಂ ಸೊ 2 ಚಮಚ ಮಸಾಲೆ 2 ಚಮಚ ಆಗಷ್ಟು ಮಾಡ್ಕೊಳ್ರಿ ಉಳಿದಿದ್ದು ಮತ್ತೆ ಕಾಯಿ ಪಲ್ಯಗೆ ಅದಕ್ಕೆ ಇದಕ್ಕೆ ಕರೆ ಆಗ್ತದೆ ಇಲ್ಲ ಮತ್ತೆ ಉಪ್ಪಿನಕಾಯಿ ಮಾಡಾಳಿಗೆ ಹಾಕ್ಬೋದು ರೈಟ್ ರೈಟ್ ಸೊ ಇದು ಎಲ್ಲ ಕಲ್ಸ್ಕೊಳ್ಳೋದು ರೈಟ್ ಈಗ ಇದಕ್ಕೆ ನಾವು ಒಗ್ಗರಣೆ ಕೊಡೋಣ ಇದು ಆಫ್ ಮಾಡೋಣ ಗ್ಯಾಸ್ ಆಫ್ ಮಾಡೋಣ ಗ್ಯಾಸ್ ಆಫ್ ಮಾಡಿ ಇದಕ್ಕೆ ನಾವು ಪಾನಿ ಕೊಡೋಣ ಈಗ ಇದಕ್ಕೆ ಒಗ್ಗರಣೆ ಕೊಡೋಣ ಒಗ್ಗರಣೆ ಓಕೆ ಈಗ ಒಗ್ಗರಣೆ ಈಗ 3-4 ಚಮಚ ಹಾಕ್ತೀನಿ ನಾ 2-3 ಚಮಚ ಯಾಕಂದ್ರೆ ಥೋಡೆ ಅದಲ್ಲ ಅದು ಅದಕ್ಕೆ ಒಂದು 3-4 ಚಮಚ ಹಾಕ್ತೀನಿ ಸಾಕು ಈಗ ಕಾಯ್ಬೇಕದು ಚಂದಾಗಿ ಎಣ್ಣೆ ಕಾಯ್ಬೇಕು ಈಗ ಸಾಸಿವೆ ಹಾಕಿ ಸಾಸಿವೆ ಜೀರಿಗೆ ಓಕೆ ಹಾಕ್ಬಿಡ್ತೀನಿ ಜೀರಿಗೆ ಸಾಸಿವೆ ಓಕೆ ಚಟ ಚಟ ಅನ್ಬೇಕು ಈಗ ಚಟ್ ಅಲ್ಲಗತ್ತದ ಈಗ ಅಪ್ಪುಟ್ಟು ಬೆಳ್ಳುಳ್ಳಿ ಹಾಕ್ತೀನಿ ಅಪ್ಪುಟ್ಟು ಬೆಳ್ಳುಳ್ಳಿ ಒಂದು 4-5 ಸಣ್ಣ ಮತ್ತೆ ಸ್ವಲ್ಪ ಕರಿಬೇವು ಎಸ್ ಸ್ವಲ್ಪ ಹಿಂಗ ಈಗ ಹಿಂಗ ಹಾಕಿದ್ರು ಈಗ ಸ್ವಲ್ಪ ಇದ್ರಾಗ ಗ್ಯಾಸ್ ಆಫ್ ಮಾಡ್ತೀನಿ ಓಕೆ ಆಫ್ ಮಾಡಿ ಇದು ಖಾರ ಹಾಕ್ತೀನಿ ಎಣ್ಣೆ ಖಾರ ಹಾಕಿದ್ರೇನೆ ಉಪ್ಪಿನಕಾಯಿ ಕಲರ್ ಬರ್ತದ ಪಟ್ಟ ಸಾಕು ಅರಿಶಿನ ಬೇಡಲ್ಲ ಇಲ್ಲ ಇದಕ್ಕೆ ಅರಿಶಿನ ಈಗ ಹಾಕ್ಲಿಕ್ಕೆ ವೆರಿ ನೈಸ್ ಕಲಿಸೋದು ಈಗ ನಾವು ಏನ್ ಮಾಡೋಣ ಇದಕ್ಕೆ ಈಗ ಲಾಸ್ಟ್ ಲಿಂಬೆಕಾಯಿ ಹಿಂಡ ಒಂದು ಲಿಂಬೆಕಾಯಿ ತಗೊಂಡಿನ್ನ ಒಂದು ಲಿಂಬೆಕಾಯಿ ಹಿಂಡಬೇಕು ಟೇಸ್ಟ್ ಬರ್ತದೆ ನೋಡೋಣ ಬಾಯಿ ನೀರು ಬಿಡ್ತದೆ ಓಕೆ ಈಗ ಇದ್ರಾಗ ತೆಗೆಮು ಹುಳಿ ರುಚಿ ಮಾವಿನಕಾಯ್ದು ತಕ್ಕ ರೆಡಿ ಮಮ್ಮಿ ಇದು ತಕ್ಕ ನೋಡಕ್ರೆ ಭಾರಿ ಅನ್ಸ್ಲಿಕ್ಕತ್ತದ ಏಕ್ ನಂಬರ್ ಅನ್ಸ್ಲಿಕ್ಕತ್ತದ ನೀವು ಬಿ ನೋಡ್ಬೋದು ಸೊ ನಂಗೆ ನೋಡೋಣ ಭಾಳ ಬಾಯಿಗೆ ನೀರು ಬಿಡ್ಕತ್ತದ ಮಮ್ಮಿ ನಾ ಸ್ವಲ್ಪ ಟೆಸ್ಟ್ ಮಾಡಿ ನೋಡ್ತೀನಿ ಓಕೆ ನೀವು ಹೇಳ್ದಂಗ ಹುಳಿ ರುಚಿ ಅದು ಎಕ್ಸ್ಪ್ಲೇನ್ ಮಾಡಕ್ ಬರಲ್ಲ ಮಾಡಿ ತಿಂದವರಿಗೆ ಗೊತ್ತಾಗ್ತದ ಭಾರಿ ಆಗ್ಯದ ಎಕ್ದಮ್ ಝಂಝಳಿತ್ ಆಗ್ಯದಲ್ಲ ಟೇಸ್ಟಿ ಇದಲ್ಲ ಇದು ಎದುರು ಕೂಡ ಊಟ ಮಾಡ್ಬೇಕು ನಾವು ಇದು ನಾವು ಅನ್ನ ಉಣ್ತೀವಲ್ಲ ಅನ್ನ ಉಣ್ಣ ಈಗ ಅನ್ನಿನಾಗ ಬಾಡಿಸ್ಕೋಬಹುದು ಇಲ್ಲ ಊಟ ಮಾಡಾಳೀಗ ಹಿಂಗ ಸ್ವಲ್ಪ ಬಾಡಿಸ್ಕೋಬಹುದು ಮತ್ತೆ ಚಪಾತಿನ್ಯಾಗ ಹಚ್ಚಿ ಉಣ್ಬೋದು ಬಿಸಿ ಬಿಸಿ ರೊಟ್ಟಿ ಇದು ತಕ್ಕ ಮಸ್ತ್ ಹತ್ತದ ಎಸ್ 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 ಸೊ ತೋತಾಪುರಿ ಮಾವಿನಕಾಯಿ ತಗೊಂಬರ್ರಿ ಇದು ಹೆಂಗ್ ಮಾಡೋದು ಬಹಳ ಸೋಪಾದ ಮಾಡ್ರಿ ಬಾಯಿಗೆ ನಿಮಗೇನೋ ಇವತ್ತೇನೋ ಬಾಯಿಗೆ ಕೈ ಆಗ್ಯದ ಅಂದ್ರೆ ಇದು ತಿಂದ್ರ ನಿಮ್ ಬಾಯಿ ರುಚಿ
ಜಾಸ್ತಿ ಆಗ್ತದೆ ನಿಮ್ದು ಬಾಯಿದ ಏನ್ ಕೈ ಅದು ಅದೆಲ್ಲ ಹೋಗ್ಬಿಡ್ತದೆ ಸೊ ಇದು ಹೆಂಗ್ ಮಾಡೋದು ನಾವು ಹೇಳ್ಕೊಟ್ಟಿವಿ. ಇನ್ನ ಯಾರ್ಯಾರು ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡ್ರಿ, ಮತ್ತೆ ಕೇಳ್ರಿ. ಒಂದೇ ಮಾವಿನಕಾಯಿ ಮಾಡಿ ನೋಡ್ರಿ ಮೊದಲು ಹೆಂಗ ಆಗ್ತದ ನೋಡ್ರಿ, ಆಮೇಲೆ ಹೇಳ್ರಿ ನಮಗ ಕಮೆಂಟ್ ಮಾಡಿ ಹೇಳ್ರಿ. ಓಕೆ. ಸೊ ಹುಳಿ ರುಚಿ ಮಾವಿನಕಾಯಿ ತಕ್ಕು ರೆಡಿ. ಇದು ಚಂದ ಕಾಚಿನ ಬರ್ನಾಗ ಹಸಿ ಇರ್ಲಾರ್ದೆ ಚಂದ ಕಾಚಿನ ಬರ್ನಿ ಒಣಗಿಸಿ ಅದ್ರೊಳಗ ಹಾಕಿ ಕಚ್ಚಿ ಮುಚ್ಚಿಡ್ರಿ. ಹಸಿದು ಚಮಚ ಎದ್ಬೇಡ್ರಿ. ಒಂದು 8-10 ದಿನ ಮ್ಯಾಗೆ 15 ದಿನ ಚಂದ ಉಣ್ಬೋದು. ಇದು ಫ್ರಿಜ್ನಾಗ ಇಡೋದಿಲ್ಲ, ಫ್ರಿಜ್ದಾಗ ಇಡೋದಿಲ್ಲ, ಹೊರಗೆ ಇಡ್ರಿ. ಇಲ್ಲ ಫ್ರಿಜ್ದಾಗ ಇಡ್ರಿ, ಏನು ಆಗಲ್ಲ. ನೀವು ಮಾತ್ರ ಇದಕ್ಕ ನಾ ಊಟ ಮಾಡೋದು ಅಡಿಗೆ ಮಾಡೋದು ಎಣ್ಣೆ ಹಾಕಿನಿ, ನೀವು ಸಾಸಿವೆ ಎಣ್ಣೆ ಹಾಕ್ರಿ. ಅದು ಇದಕ್ಕಿಂತ ಮತ್ತೆ ಭಾರಿ ಹತ್ತದ ಸಾಸಿವೆ. ಉಪ್ಪಿನಕಾಯಿ ಟೇಸ್ಟ್ ಬರ್ತದ. ಉಪ್ಪಿನಕಾಯಿ ಟೇಸ್ಟ್ ಬರ್ತದ. ನನ್ ಕಡೆ ಇದ್ದಿಲ್ಲ, ಅದಕ್ಕೆ ನಾ ಅಡಿಗೆ ಮಾಡೋ ಎಣ್ಣೆ ಹಾಕಿ ನೀವು ಅದು ಹಾಕ್ರಿ. ನೀವು ಸಾಸಿವೆ ಎಣ್ಣೆ ಹಾಕಿ ಮಾಡ್ರಿ, ಏಕ್ ನಂಬರ್ ಹತ್ತದ ಟೇಸ್ಟ್. ಮಾಡಿ ನೋಡಿ ಊಟ ಮಾಡಿ ಹೇಳ್ರಿ ಹೆಂಗಾಗ್ಯದ ಅಂತ. ಸೊ ಎಲ್ಲರಿಗ ಒಳ್ಳೇದಾಗ್ರಿ.